ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 21/11/2025 ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಹುಕ್ಕೇರಿಯ ಶಾಸಕ ನಿಖಿಲ್ ಕತ್ತಿ ಮತ್ತು ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಾಲನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳುವುದಾದರೆ ಸಂಕೇಶ್ವರ ನಗರದ ವೀರೇಶ್ವರ ನಗರದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಹಾಗೂ ಲೋಕೋಪಯೋಗಿ ಇಲಾಖೆಯಿಂದ 3 ಕೋಟಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಮತ್ತು 2 ಬದಿಯಲ್ಲಿ ಚರಂಡಿ ನಿರ್ಮಾಣ ಸಂಕೇಶ್ವರ ನಗರದ ಅಂಕಲಿ ರಸ್ತೆಯಲ್ಲಿ ಮಾಡುವುದಾಗಿ ನಿಖಿಲ್ ಕತ್ತಿ ಅವರು ಹೇಳಿದರು. ಇನ್ನು ಇವತ್ತು ನೆರವೇರಿದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಶಾಸಕ ನಿಖಿಲ್ ಕತ್ತಿ ಮತ್ತು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇವತ್ತು ರಾಜ್ಯ ಸರ್ಕಾರ ವತಿಯಿಂದ ನಮ್ಮ ಕ್ಲಿನಿಕ್ ಅನ್ನ ನಾವು ಹಾಗೂ ಈ ಭಾಗದ ಶಾಸಕರು ನಿಖಿಲ್ ಕತ್ತಿ ಅವರು ಉದ್ಘಾಟನೆ ಮಾಡಿದ್ದೀವಿ. ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಡಾಕ್ಟರ್ಸ್ಗಳೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತ ನನ್ಗೆ ಬಹಳ ಹೆಮ್ಮೆ ಇದೆ. ಹಾಗೇನೆ ಇವತ್ತು ಸಂಕೇಶ್ವರ ನಗರದಲ್ಲಿ ನಾವು PWD ಡಿಪಾರ್ಟ್ಮೆಂಟ್ ತಂದೆಯವರು ಸತೀಶ್ ಜಾರಕಿಹೊಳಿ ಡಿಪಾರ್ಟ್ಮೆಂಟ್ ಇಂದ ಟೋಟಲ್ ಆಗಿ ಹುಕ್ಕೇರಿ ಕ್ಷೇತ್ರಕ್ಕೆ ಇವತ್ತು 15 ಕೋಟಿಯಲ್ಲಿ ನಾವು ವೆಚ್ಚದಲ್ಲಿ 3 ಇಲ್ಲಾಂದ್ರೆ 4 ಕಡೆ ನಾವು ರೋಡ್ ಅನ್ನ ಉದ್ಘಾಟನೆ ನಾವು ಹಾಗೂ ಶಾಸಕರು ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಎಲ್ಲ ಹುಕ್ಕೇರಿ ಕ್ಷೇತ್ರದ ಬಾಂಧವರುಗಳು ಅವ್ರಿಗೆಲ್ಲ ನಾನು ಸಪೋರ್ಟ್ ಅನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಎಲೆಕ್ಷನ್ ಕಳೆದಾಗ ಬಹಳಷ್ಟು ಭರವಸೆಗಳು ಕೊಟ್ಟಿದ್ದೀರಿ. ಆದ ನಂತರ ಅದೇನು ಯಾವುದೂ ಆಗ್ತಿಲ್ಲ. ಯಾವ ಭರವಸೆ ರೀ? ರೋಡ್ ಮಾಡ್ತಾ ಇದ್ರಿ. ಹೆಂಗ ತಾವೇ ನೋಡ್ಬೋದು, ನಮ್ಮ ಯಮಕನಮಡಿ ಆಗ್ಲಿ, ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲ ಆಯ್ತು ಮತ್ತೆ ಇಡೀ ರಾಜ್ಯದಲ್ಲಿ ತಂದೆಯವರು ತಿರುಗಾಡಿ ಬೇರೆ ಬೇರೆ ಕಡೆ ಹೋಗಿ ಬೇರೆ ಜಿಲ್ಲೆಗಳಿಗೆ ಹೋಗಿ ತಮ್ಮ ಸಮಯನ ಕೊಟ್ಟು ಆ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳ ಜೊತೆ ಏನು ಅವರ ಅನಿಸಿಕೆ ಏನು ಮನವಿ ಇದೆ ಆ ಭಾಗದಲ್ಲಿ ರೋಡ್ಗಳಾಗ್ಲಿ ಬ್ರಿಡ್ಜ್ಗಳಾಗ್ಲಿ ಅತ್ಯಂತ ಹೆಚ್ಚಿನ ವೆಚ್ಚದಲ್ಲಿ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಈಗ ಟೆಂಡರ್ ಪ್ರೊಸೆಸ್ ನಲ್ಲಿ ಇದೆ. ಮುಂದಿನ ದಿನಮಾನಗಳೇ ಮುಗಿಸುವಂತ ಪ್ರಕ್ರಿಯೆ ಮಾಡ್ತೀವಿ. ಮೇಡಮ್, ನೀವು ಮ್ಯಾಗಿನ ಸಂಕೇಶ್ವರಕ್ಕೆ ಭೇಟಿ ಕೊಡಬೇಕು, ಜನರ ಸಮಸ್ಯೆ ಬಗೆಹರಿಸಬೇಕಂತ ಈ ಜನರ ಬರ್ತೀವ್ರಿ. ಖಂಡಿತ ಬರ್ತೀವ್ರಿ. 8 ಕ್ಷೇತ್ರ ಆಗ್ತಾವ ನಮ್ಗೆ. ಸೊ ಅದಕ್ಕಾಗಿ ಎಲ್ಲಾ ಕಡೆ ಹೋಗ್ಬೇಕಾಗತ್ತೆ. ಬರ್ತೀವಿ ಖಂಡಿತವಾಗಿ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಸದಲ್ಗ ರಸ್ತೆ PWD ಅನುದಾನದಿಂದ 3 ಕೋಟಿ ವೆಚ್ಚದಲ್ಲಿ ರೋಡ್ ವೈಂಡಿಂಗ್ ಹಾಗೂ ರೋಡ್ ಬದಿಯಲ್ಲಿ 2 ಸೈಡ್ ಗಟರ್ ಮಾಡುವ ವ್ಯವಸ್ಥೆ ಈ ಕಾಮಗಾರಿಗೆ ಚಾಲನೆ ನಾನು ಹಾಗೂ ನಮ್ಮ ಚಿಕ್ಕೋಡಿ ಭಾಗದ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಜನರಿಗೆ ನಾನು ತಮ್ಮ ಮುಖಾಂತರ ಕೇಳೋದಿಷ್ಟೇ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಳ್ಳಿ. ಯಾಕಂದರೆ ಒಮ್ಮೆ ಅನುದಾನ ಹಾಕಿದರೆ ಬರೋ 5 ವರ್ಷ ಮತ್ತೆ ಅನುದಾನ ಹಾಕೋಕ್ಕೆ ಅವಕಾಶ ಇರಂಗಿಲ್ಲ. ಅದಕ್ಕೆ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡ್ಕೋಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಇದು ಟೋಟಲ್ ಎಸ್ಟಿಮೇಟ್ 3 ಕೋಟಿ ರೂಪಾಯಿ. 2ರಿಂದ 2.5 ತಿಂಗಳಲ್ಲಿ ಈ ಕಾಮಗಾರಿ ಮುಗಿಸ್ತಾರು. ಇದರದ ಸಿಟಿ ಲಿಮಿಟ್ದಲ್ಲಿ 7 ಮೀಟರ್ ವಿಡ್ತ್ ಇರ್ತದೆ. ಖರೆ ಅದೇ ನಗರ ವ್ಯಾಪ್ತಿ ಮುಗಿದ್ಮೇಲೆ ಅಲ್ಲಿ 5.5 ಮೀಟರ್ ವಿಡ್ತ್ ಇರ್ತದೆ. ಟೋಟಲ್ 2.15 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗುತ್ತೆ ಇಲ್ಲಿ. ನಮ್ಮ ಕ್ಲಿನಿಕ್ ಅನ್ನು ಕೂಡ ನಾನು ಹಾಗೂ ನಮ್ಮ ಸಂಸದರು ಇವತ್ತು ಅದಕ್ಕೆ ಓಪನಿಂಗ್ ಮಾಡಿದ್ದೀವಿ. ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಇರುವಂಥ ನಮ್ಮ ತಾಲೂಕಾ ಆಸ್ಪತ್ರೆ ಭಾಳ ಚಿಕ್ಕದಿದೆ. ಅದಕ್ಕೆ ನಮ್ಮ ಕ್ಲಿನಿಕ್ ಮುಖಾಂತರ OPD ಅನ್ನು ಕೂಡ ಅಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಿ ಜನರಿಗೆ ಸೇವೆ ಮಾಡೋಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡಿ. ಅದರ ಉಪಯೋಗ ತಾವೆಲ್ಲರೂ ತಗೋಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗೈತಿ. ಇದೀಗ ನಾವು ಭೇಟಿಯಾಗಿ ಬಂದೆವು. MBBS ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗೈತೆ. ಡಾಕ್ಟರ್ ಕೊರತೆ ನಮ್ಮ ಇಡೀ ರಾಜ್ಯದಾಗ ಐತಿ. ಬರೀ ನಮ್ಮ ಹುಕ್ಕೇರಿ ತಾಲೂಕಾ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ, ಇಡೀ ರಾಜ್ಯದಾಗ ಐತಿ. ಹೊಸ ಅಪಾಯಿಂಟ್ಮೆಂಟ್ ಆದಂಗ ಇಲ್ಲಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ ಸಂಕೇಶ್ವರದಲ್ಲಿ ಕಳಿಸ್ಯಾರ. ಹುಕ್ಕೇರಿಯಲ್ಲಿ ವೇಕೆನ್ಸಿ ಇದೆ, ಅದನ್ನು ತುಂಬಿ ಒಳ್ಳೆ ರೀತಿಯ ಕೆಲಸ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ MBBS ಡಾಕ್ಟರ್ಗೆ ಏನು ಸ್ಯಾಲ್ರಿ ಕೊಡ್ಬೇಕು ಅನ್ನೋದು ನಿರ್ಣಯ ಮಾಡಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಮ ಸಂಕೇಶ್ವರ ಪಟ್ಟಣ ಕೂಡ ಬಂದಿದ್ರು. ಅವಾಗ ಅವ್ರು ಹೇಳಿದ್ದು 1,25,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂತೇಳಿ. ಆ ವೇತನ ಒಳ್ಳೆ ವೇತನ ಇದೆ. ಅದಕ್ಕೆ ಇತರ ಮುಂದೆ ಬರೋ ದಿನಮಾನದಲ್ಲಿ ಈ ಪ್ರಾಬ್ಲಮ್ ಬರಲ್ಲ ಅಂತ ನನಗೆ ಅನಿಸಿಕೆ. ವಿನಾಯಕ ಭೋಸಲೆ, TV 20 ಕನ್ನಡ, ಸಂಕೇಶ್ವರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.